ಸಖತ್ ಕೋಲಿ ಡಾಲಿ ಡಾಲಿ ವಾ ನಂಗೆ ಹೆಸರು ಕೇಳ್ತಂಗೆ ಮೈಯೆಲ್ಲ ಜುಮ್ಮನತ್ತೆ. ಹೆಂಗೆ ಹೇಳಿ, ಏನು ಅನಿಸ್ತಾ ಇದೆ? ಸೈಮಾ ಆಗಿರ್ಬೋದು ಅಥವಾ ಡಾಲಿ ಅನ್ನೋ ಹೆಸರು ಇರ್ಬೋದು, ಎರಡಕ್ಕೂ ಏನಾದ್ರು ಒಂದು ಅವಿನಾಭಾವ ಸಂಬಂಧ ಇದೆಯಾ ಇವಾಗ ಹೇಳ್ಬೋದಾ? ಸೈಮಾ ಅಂದರೆ ಖುಷಿಯಾಗುತ್ತೆ. ನನ್ನ ಮೊದಲನೇ ಸಿನಿಮಾಗೆ ಬಂದಿದ್ದೆ ಇಲ್ಲಿ. ಫಸ್ಟು ನಾನು ಡೈರೆಕ್ಟರ್ ಸ್ಪೆಷಲ್ ಬಂದಾದ್ಮೇಲೆ ಡೈರೆಕ್ಟರ್ ಸ್ಪೆಷಲ್ಗೆ ಬೆಸ್ಟ್ ಡೆಬ್ಯೂ ಅವಾರ್ಡ್ ಬಂದಿತ್ತು ಸೈಮಾ. ಓಕೆ, ಅದಾದಮೇಲೆ ಇವಾಗ ವಿಲನ್ ಬೆಸ್ಟ್ ನೆಗೆಟಿವ್ ರೋಲಿಗೆ ನಾಮಿನೇಟ್ ಆಗಿದೆ, ಅದಕ್ಕೆ ಬಂದು ಡಾಲಿ. ಡಾಲಿ ಅಬ್ಬಾ. ಸೊ ಹೆಂಗೆ ನೀವು ಆ ಪಾತ್ರಕ್ಕೆ ನಿಜಕ್ಕೂ ಅಂತ ಏನು ಜಸ್ಟಿಸ್ ಕೊಡೋದು ಅಂತಾರಲ್ಲ, ಖಂಡಿತ ಜಸ್ಟಿಸ್ಗೂ ಒಂದು ಕೈ ಮೇಲೆ ಅಂತಲೇ ಹೇಳಬೇಕು. ನೀವು ಆ ಥರ ಅಲ್ಲ, ನೇಚರ್ ವೈಸು ಅಷ್ಟೇ, ನಮ್ಮ ಜೊತೆಲಿ ಎಷ್ಟು ಪಳಗಿದ್ದೀವಿ. ನಿಜಕ್ಕೂ ನಟನಿಗೆ ಬೇಕಾಗಿರ್ತಕ್ಕಂಥ ಮೇನ್ ಕ್ವಾಲಿಟಿ ಅದೇನೆ, ಅಂದರೆ ಫ್ಲೆಕ್ಸಿಬಿಲಿಟಿ. ಇದಕ್ಕೆ ಬದಲಾಗೋದು, ಯಾವುದಕ್ಕೆ ಬೇಕಾದ್ರೂ ಬದಲಾಗ್ಬೋದು ಅನ್ನೋಕ್ಕೆ. ಹೆಂಗೆ ಅದನ್ನು ಮೈ ಮೇಲೆ ಆವರಿಸ್ಕೊಂಡ್ರಿ ಆ ಪಾತ್ರನ? ಪಾತ್ರ ಗೊತ್ತಿಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ಗಳೆಲ್ಲದನ್ನು ತೆಗೆದು ಒಂದೊಂದು ಪಾತ್ರಗಳಿಗೆ ಹಾಕೋದು. ನಿರ್ದೇಶಕರು ಆ ಸಿನಿಮಾನ ಆ ಪಾತ್ರನ ಎಕ್ಸ್ಪ್ಲೈನ್ ಮಾಡಿದಾಗ ಒಳಗಡೆ ನಮಗೇನೋ ಒಂದು ಅನ್ಸೋಕ್ಕೆ ಶುರುವಾಗುತ್ತೆ. ಅದನ್ನು ಪಾತ್ರಗಳ ಮೂಲಕ ಆಚೆ ಹಾಕೋದಷ್ಟೇ. ಈಗ ಡಾಲಿ ಅಂತ ಬಂದರೆ ನನ್ನಲ್ಲಿ ಇದ್ದಿದ್ದು ಕೋಪ, ಫ್ರಸ್ಟ್ರೇಷನ್ಸು ಅಥವಾ ಏನೇನೆಲ್ಲ ಇತ್ತು ಅದೆಲ್ಲದೂ ಡಾಲಿ ರೂಪದಲ್ಲಿ ಆಚೆ ಬಂದಷ್ಟೇ. ಸೊ ಕರೆಕ್ಟ್ ಟೈಮಿಗೆ ಒಂದೊಳ್ಳೆ ಪಾತ್ರ ಸಿಕ್ತು, ಅದು ತುಂಬ ಚೆನ್ನಾಗಿ. ಆ್ಯಂಡ್ ನನಗೆ ತುಂಬ ಇಂಟೆನ್ಸ್ ರೋಲ್ಗಳು ತುಂಬ ಇಷ್ಟ. ಆ್ಯಂಡ್ ಡಾಲಿ ಆ ಥರದ್ದು ಒಂದು ತುಂಬ ಇಂಟೆನ್ಸ್ ರೋಲ್. ಅದು ಗೊತ್ತಿಲ್ಲ, ಇವಾಗ ನೆನ್ಸ್ಕೊಂಡ್ರು ಮತ್ತೆ ನಾನು ಅದನ್ನು ಮಾಡೋಕ್ಕಾಗುತ್ತಾ ಅಂತ ಅನ್ಸುತ್ತೆ. ಆ ಥರದ್ದು ಅಲ್ಲ, ಒಂದೊಂದು ಸಿನಿಮಾ ಹಂಗೆ ಆಗ್ಬಿಡುತ್ತೆ, ಮತ್ತೆ ಹೌದು ಮಾಡಬೇಕು ಅಂದ್ರೆ ಮಾಡೋಕ್ಕಾಗಲ್ಲ, ಅದರದ್ದೊಂದು ಸಿನಿಮಾ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇವಾಗ ನಿಮಗೆ ನಮ್ಮ ಟಗರು ಶಿವಣ್ಣ ಅವರು ಕೊನೆಯಲ್ಲಿ ಏನು ನಿಮ್ಮನ್ನು ಆ್ಯಕ್ಚುಲಿ ನಿಜವಾಗ್ಲೂ ಸಾಯಿಸಿದಾರಾ, ಬದುಕಿ ಸಿಟ್ಕೊಂಡಿದ್ದಾರಾ? ತುಂಬ ಸಸ್ಪೆನ್ಸ್ ಅಂತ ನನಗೆ ಕಾಡ್ತಾ ಇದೆ, ಏನು ರಿವೀಲ್ ಮಾಡ್ಬೋದಾ? ಅದು ಸತ್ತಿದಿನ ಬದುಕಿದಿನ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ವಾಪಸ್ ಮತ್ತೆ ಡಾಲಿ ಟೈಟ್ಲಲ್ಲೇ ಅದೇ ಡಾಲಿನೇ ಮುಂದುವರಿಸ್ತಾ ಇದ್ದೀವಿ. ಸೊ ಮತ್ತೆ ಡಾಲಿ ಟೈಟ್ಲಲ್ಲೇ ಸಿನಿಮಾ ಬರ್ತಾ ಇದೆ. ಓಕೆ, ಸೂರಿ ಸರ್ ಅಂದರೆ ಇಲ್ಲ, ಪ್ರಭು ಶ್ರೀನಿವಾಸ್ ಅಂತ ಹೇಳಿ ಡೈರೆಕ್ಟ್ ಮಾಡ್ತಿರೋದು. ಸೊ ಅದೇ ಪಾತ್ರನೇ ಮುಂದುವರಿತಾ ಇದೆ. ಸೊ ಅದಕ್ಕೆ ಪ್ರಶ್ನೆ ಅದ್ರಲ್ಲಿ ಸಿಗುತ್ತೆ, ಹೌದಾ ಡಾಲಿ ಸತ್ತಿದನೋ ಇಲ್ವಾ ಅಂತ. ಕನೆಕ್ಷನ್ ಇದೆ ಹಂಗಂದ್ರೆ? ಖಂಡಿತ ಕನೆಕ್ಷನ್ ಇದೆ, ಅದೇ ಡಾಲಿನೇ ಮುಂದುವರಿತಾನೆ. ಸೂಪರ್ ಸೂಪರ್ ಸೂಪರ್. ಓಕೆ, ನಾವಿಲ್ಲೀಗ ಯೂನಿಬಿಕ್ ಕುಕೀಸ್ ಬ್ಯಾಕ್ಡ್ರಾಪ್ ಬೋರ್ಡ್ ಇದೆ, ಅದ್ರ ಮುಂದೆ ನಿಂತ್ಕೊಂಡಿದ್ದೀವಿ. ಸೊ ಯೂನಿಬಿಕ್ ಕುಕೀಸ್ ಅವ್ರದ್ದು ಒಂದು ಲೈನ್ ಇದೆ, ಅವ್ರದ್ದೊಂದು ಟ್ಯಾಗ್ ಲೈನ್ ಇದೆ, ಲೆವೆಲ್ ಅಪ್ ಲೈಫ್ ಅಂತ. ಓಕೆ, ಅದ್ರ ಸಂಬಂಧಪಟ್ಟಂಗೆ ಒಂದೆರಡು ಪ್ರಶ್ನೆಗಳು ಕೇಳ್ತೀನಿ ನಿಮಗೆ. ಸೊ ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಂಗೂ ಇರುತ್ತೆ ಅದು. ಓಕೆ, ಇಫ್ ಐ ಸೇ ಲೆವೆಲ್ ಅಪ್ ಇನ್ ಲೈಫ್, ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಡೆವಲಪ್ ಆಗಿ ಅಂತ ತಕ್ಷಣ ನಿಮ್ಗೆ ಏನು ಬರುತ್ತೆ ತಲೆ? ಏನಾಗಬೇಕು, ಬೆಳಿಬೇಕು, ಒಂದು ಹಂತಕ್ಕೆ ಹೋಗಬೇಕು ಅಂತ ತಕ್ಷಣ ಯಾವ ರೀತಿಲಿ ಹೋಗಬೇಕು, ಹೇಗೆ ಹೋಗಬೇಕು? ನಿಮ್ಮ ನೆಕ್ಸ್ಟ್ ಲೆವೆಲ್ ಅಪ್ ಏನು ಅಂದ್ಕೊಂಡಿದ್ದೀರಾ? ನಿಮ್ಮ ಮಹಾದೊಡ್ಡ ಆಸೆ ನೆಕ್ಸ್ಟ್ ಮುಂದೆ ಏನು ಕಾಣಿಸ್ತದೆ ನಿಮಗೆ? ಲೆವೆಲ್ ಅಪ್ ಅಂದ್ರೆ ಹೆಂಗೆ ಹೇಳೋದು ಅಂದರೆ ಪ್ರತಿದಿನನೂ ಏನಾದರೂ ಹೊಸದು ಕಲಿತಿರ್ಬೇಕಾಗುತ್ತೆ ಅಷ್ಟೇ. ಪ್ರತಿದಿನನೂ ಹೊಸ ಕಲಿಕೆ, ಹೊಸದು ಕಲ್ತ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕಾಗುತ್ತೆ. ಸೊ ಯೂಶ್ವಲಿ ಲಾಂಗ್ ಟರ್ಮ್ ಗೋಲ್ ಅಂತ ಹೇಳ್ತೀವಿ. ಈಗ ಇಮಿಡಿಯೇಟಾಗಿ ಏನೂ ಆಗಲ್ಲ. ಸೊ ಅದರದ್ದೇ ಟೈಮ್ ಇರುತ್ತೆ. ಸೊ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ತುಂಬ ದೂರ ಕರ್ಕೊಂಡು ಹೋಗುತ್ತೆ. ಹಂತವಾಗಿ ಲೆವೆಲ್ ಅಪ್ ಆಗ್ತಾನೆ ಖಂಡಿತ. ಅಲ್ವಾ? ಓಕೆ, ದಟ್ಸ್ ಫೈನ್. ವೆನ್ ಡು ಯು ಥಿಂಕ್ ಯುವರ್ ಕೆರಿಯರ್ ಮೂವ್ ಅ ಲೆವೆಲ್ ಅಪ್? ನಿಮ್ಮ ಒಂದು ಕೆರಿಯರ್ ಒಂದು ಲೆವೆಲ್ ಒಂದು ಹಂತಕ್ಕೆ ಮೇಲೆ ಹೋಗಿದ್ದು ಯಾವಾಗ ಅಂತ? ಡಾಲಿಯಿಂದನೇ. ಸೂಪರ್ ಸೂಪರ್ ಸೂಪರ್. ಓಕೆ, ನಿಮ್ಮ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಯಾವುದು? ಟಗರು ಸಿನಿಮಾನ ಇಟ್ಕೊಳ್ಳೋಣ, ಅದೇ ಒಂದು ಹೇಳಿ ಮೆಮೊರೇಬಲ್ ಮೂಮೆಂಟ್. ಟಗರು ಸಿನಿಮಾದಲ್ಲಿ ಮೆಮೊರೇಬಲ್ ಮೂಮೆಂಟ್ ಅಂದರೆ ತುಂಬ ಇದೆ. ಡಾಲಿ ಮಾಡಬೇಕಾದ್ರೆ ಹೊಸಪೇಟೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ, ಕ್ರೌಡ್ ಮಧ್ಯ. ಅಷ್ಟು ಜನನ ಕ್ರೌಡ್ನ ಹ್ಯಾಂಡ್ಲ್ ಮಾಡಿಕೊಂಡು ಶೂಟ್ ಮಾಡೋದು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಒಂದು ಕಡೆ ಅಂಕಲ್ನ ಹೊಡಿತೀನಿ ಸುಬ್ಬಿ ಅಂತೇಳಿ ಲಾಂಗ್ ಇಟ್ಕೊಂಡು ಆ ಬಾಟ್ಲೆಲ್ಲ ಹೊಡೆದಾಕ್ತೀನಿ. ಆ್ಯಕ್ಚುಲಿ ಅಲ್ಲಿ ರಿಯಲ್ ಪೊಲೀಸ್ ಇದ್ರು. ಸೊ ರಿಯಲ್ ಪೊಲೀಸ್ ಮುಂದೆ ಅವರು ಫ್ರೇಮಿಗೆ ಬಂದ್ಬಿಟ್ಟಿದ್ರು. ಆದ್ರೆ ಆ ಕ್ರೌಡ್ ಮಧ್ಯೆ ನಡೆದಿದ್ದದು. ಕ್ರೌಡು ಕೂಡ ಅದನ್ನ ಅಷ್ಟೇ ಇಂಟೆನ್ಸ್ ಆಗಿ ಎಂಜಾಯ್ ಮಾಡ್ತಾ ಇದ್ರು. ಆ್ಯಂಡ್ ಅದಕ್ಕಿಂತ ಬೆಸ್ಟ್ ಅಂದರೆ ಸೂರಿ ಸರ್ ಡೈರೆಕ್ಟ್ರು ಬಂದು ಆ ಹೊಸಪೇಟೆ ಪೋರ್ಷನಲ್ಲೆಲ್ಲ ಇನ್ನೂ ಏನಾದ್ರು ಮಾಡಬೇಕು ಅನ್ಸಿದ್ರೆ ಹೇಳೋ, ನಾನು ಮಾಡ್ತೀನಿ, ಶೂಟ್ ಮಾಡ್ತೀನಿ ಅಂತ ಕೇಳಿ ಒಬ್ಬ ಕಲಾವಿದಂಗೆ ಅದಕ್ಕಿಂತ ಒಂದು ಪ್ರೋತ್ಸಾಹ ಆಗಲಿ, ಒಂದು ಸ್ಪೇಸ್ ಕೊಟ್ಟಿದ್ದಾರಲ್ಲ. ಹೌದು, ಏನಾದ್ರು ಬಳಸ್ಕೊಂಡ್ರ ಅದನ್ನ ಆ ಮೂಮೆಂಟ್ ಅಲ್ಲಿ? ಏನಾದ್ರು ಖಂಡಿತ ತುಂಬ ದೊಡ್ಡ ಹಿಟ್ ಆಯ್ತಲ್ಲ ಅದು, ಹೊಡಿತೀನಿ ಸುಬ್ಬಿ ಅಂಕಲ್ನ ಹೊಡಿತೀನಿ ಅಂತ. ನಿಮಗೆ ಒಂದು ಕ್ರಿಯೇಷನ್ ಕೆಲವು ಅದೆಲ್ಲ ಇಲ್ಲಪ್ಪ, ಅದೆಲ್ಲ ಡೈರೆಕ್ಟರ್ದೇನೆ. ಪ್ರತಿಭೆ ಇದೆ, ಖಂಡಿತ ಇದೆ. ಓಕೆ, ಸೊ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಡಾಲಿ ಆಗಲ್ಲ, ಇದು ಧನಂಜಯ ಆಗಿ ನಾನು ಕೇಳ್ತಾ ಇದ್ದೀನಿ. ಒನ್ ಥಿಂಗ್ ಯು ವಾಂಟ್ ಟು ಚೇಂಜ್ ಇನ್ ಯುವರ್ ಲೈಫ್, ವಾಟ್ ಇಸ್ ಇಟ್? ಬದಲಾಯಿಸ್ಕೊಬೇಕು, ಬದಲಾವಣೆ ಬೇಕು ಅನ್ನೋದಾದರೆ ಏನು ಬದಲಾಯಿಸ್ಬೇಕು ಅಂತ?
ಡಾಲಿ ಅಂದ್ರೆ ಇಲ್ಲ, ಸುಮಾರು ಬದಲಾವಣೆ ಎಲ್ಲದನ್ನು ಬದಲಾಯಿಸ್ಕೋಬೇಕು ಮೋಸ್ಟ್ಲಿ. ಏನೇನು ಅಂತ ಹೇಳಿ. ದಿನ ಒಂದೊಂದು ಅನಿಸ್ತಾ ಇರುತ್ತೆ, ಎಲ್ಲದನ್ನು ಬದಲಾಯಿಸ್ಕೋಬೇಕು. ಕಂಪ್ಲೀಟ್ ಡಿಸೈನೇ ಚೇಂಜ್ ಮಾಡ್ಕೋಬೇಕಾಗ್ತದೆ ಅವಾಗ. ಅಂದ್ರೆ ಒಂದೊಂದು ಆ ಪಾತ್ರಗಳಿಗೆ ತಕ್ಕಂತ ನಮ್ಮ ವೇಷಭೂಷಣ ಇಲ್ಲ ಪಾತ್ರ ಅಂತಲ್ಲ, ಚೇಂಜಸ್ ತುಂಬ ಅನ್ಸುತ್ತೆ. ನೋಡೋಣ, ಮಾಡ್ತಾ ಇರೋದು. ಸ್ಪೆಸಿಫಿಕ್ ಆಗಿ ಹೇಳೋದು ಕಷ್ಟ, ಬಟ್ ತುಂಬ ಬದಲಾವಣೆ ಮಾಡ್ಕೋಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ನಿಮ್ಮ ಹಿರಿಯರಿಗೆ, ಲೆವೆಲ್ಲ ಆಗ್ತಾನೆ ಇರಲಿ ಅಂತ ಬಯಸ್ತಾ ಕಳ್ಸ್ಕೊಡ್ತಾ ಇದೀವಿ. ಕೂತ್ಕೊಳ್ಳಿ, ಎಂಜಾಯ್ ಮಾಡಿ. ಆಲ್ ದಿ ಬೆಸ್ಟ್. ಅವಾರ್ಡ್ ಇಟ್ಕೊಂಡು ಬರ್ಬೇಕು ಈಗ. ಓಕೆ.